ಹಸ್ತದಲ್ಲಿರುವಂತಹ ಪ್ರತಿಯೊಂದು ವಿಚಾರವನ್ನು ನಾವು ತಿಳಿದುಕೊಂಡಾಗಲೇ ಸರಿಯಾದ ರೀತಿಯಲ್ಲಿ ನಾವು ಭವಿಷ್ಯ ಹೇಳಲು ಸಾಧ್ಯ. ಅದರಲ್ಲೂ ರೇಖೆಗಳಿಗೆ ಎಷ್ಟು ಮಹತ್ವ ಇದೆಯೋ ಅಷ್ಟೇ ಮಹತ್ವ ಹಸ್ತದಲ್ಲಿರುವಂತಹ ಪರ್ವಗಳಿಗೂ. ನಿಮಗೆ ಗೊತ್ತಿದೆ, ಪರ್ವಗಳು ಸಾಮಾನ್ಯವಾಗಿ 8 ಪರ್ವಗಳು, 9 ಪರ್ವಗಳು ಅಂತಾನೂ ಹೇಳ್ಬೋದು. ಪರ್ವಗಳು ಹಸ್ತದಲ್ಲಿ. ಈ ಪರ್ವಗಳು ಸರಿಯಾಗಿದ್ದಾಗ ನಮ್ಮ ಜೀವನ ಯಾವ ರೀತಿಯ ಅಭಿವೃದ್ಧಿಯಾಗುತ್ತದೆ, ಎಷ್ಟು ಬೇಗನೆ ಅದು ಜೀವನವನ್ನು ಬದಲಾಯಿಸುತ್ತದೆ, ಪ್ರತಿಯೊಂದು ಕ್ಷಣವನ್ನು ನಮ್ಮ ಜೀವನದಲ್ಲಿ ಬದಲಾವಣೆ ಕಾಣುತ್ತೆ. ಅಂತಹ ಬದಲಾವಣೆ ತರುವಂತಹ ಪರ್ವಗಳು, ಆ ಪರ್ವಗಳು ಹೇಗಿರುತ್ತೆ, ಪರ್ವಗಳ ಬಗ್ಗೆ ಇದಕ್ಕಿಂತ ಮೊದಲು ನಾನು ಹಲವು ವಿಡಿಯೋ ಮಾಡಿದ್ದೇನೆ. ಆದರೆ ಇವತ್ತು ನಾವು ಕೆಲವು ಪರ್ವಗಳ ಬಗ್ಗೆ, ಆ ಪರ್ವಗಳು ಯಾವ ಇದ್ದಾಗ ನಾವು ಜೀವನ ಬದಲಾಗುತ್ತದೆ, ಜೀವನದಲ್ಲಿ ನಾವು ಅನಿರೀಕ್ಷಿತವಾದ ಬದಲಾವಣೆಯನ್ನು ಕಾಣುತ್ತೇವೆ, ಯಾವ ರೀತಿ ಬದಲಾಗುತ್ತೆ, ನಮ್ಮ ಯೋಗ್ಯತೆ ಏನು, ನಮ್ಮ ಅರ್ಹತೆ ಏನು, ನಾವು ಯಾವ ರೀತಿ ಬದಲಾಗುತ್ತೇವೆ ಮುಂತಾದ ಎಲ್ಲ ವಿಚಾರಗಳನ್ನು ನಾವು ಪರ್ವ ನೋಡಿ ತಿಳಿದುಕೊಳ್ಳಬಹುದು. ಆ ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನಮ್ಮ ಜೀವನವನ್ನು ಬದಲಾಯಿಸುವಂತಹ, ಯಾವ ವಯಸ್ಸಿನಲ್ಲಿ ಯಾವ ರೀತಿಯಲ್ಲಿ ನಮ್ಮ ಹಸ್ತದಲ್ಲಿರುವಂತಹ ಕೆಲವು ಚಿಹ್ನೆಗಳು ಬಾಳನ್ನು ಬದಲಾಯಿಸಿ ಅತ್ಯುತ್ತಮ ಸ್ಥಿತಿಗೆ ತಂದುಕೊಳ್ಳುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕೆ ಇವತ್ತು ನಾವು ಹಾಗೆ ನಮ್ಮ ಜೀವನವನ್ನು ಬದಲಾಯಿಸುವಂತಹ, ನಮ್ಮ ಬದುಕಿನ ರೀತಿಯನ್ನು ಬದಲಾಯಿಸುವಂತಹ, ನಮ್ಮ ಬದುಕಿನ ಹಂತವನ್ನು ಬದಲಾಯಿಸುವಂತಹ, ನಮ್ಮ ಬದುಕಿನ ಸುಖವನ್ನು ತಂದುಕೊಡುವಂತಹ, ನಮ್ಮ ಬದುಕಿನಲ್ಲಿ ಸಂತೋಷವನ್ನು ತಂದುಕೊಡುವಂತಹ ಸೂಚನೆಗಳಿರುವಂತಹ ಪರ್ವಗಳ ಬಗ್ಗೆ, ಹಸ್ತದಲ್ಲಿರುವ ಪರ್ವಗಳ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಅಂದರೆ ನಿಮಗೆ ಗೊತ್ತಿದೆ, ಇದು ಬುಧ ಪರ್ವ, ಇದು ಸೂರ್ಯ ಪರ್ವ, ಶನಿ ಪರ್ವ, ಇದು ಶುಕ್ರ ಪರ್ವ, ಇದು ಮಂಗಳ 2, ಇದು ಶುಕ್ರ ಪರ್ವ, ಇದು ಚಂದ್ರ ಪರ್ವ, ಇದು ಮಂಗಳ 1. ಗೊತ್ತಾಯ್ತಲ್ಲ ಈಗ ಅದು ಪರ್ವಗಳು. ಆಮೇಲೆ ಇಲ್ಲಿ ಒಂದು ಇದೆ ಕೇತು ಪರ್ವ, ಇಲ್ಲಿ ಒಂದು ಇದಿದೆ, ಇದನ್ನು ನಾವು ರಾಹು ಪರ್ವ ಅಂತೀವಿ ಅಥವಾ ದೇವ ಪರ್ವ ಅಂತೀವಿ. ಹೀಗೆ ಈ ಪರ್ವಗಳನ್ನು ನಾವು ಲೆಕ್ಕ ಹಾಕ್ತಾ ಹೋದರೆ ಅದರಲ್ಲಿ ಆಗುವಂಥ ಬದಲಾವಣೆಗಳು, ಅದರಲ್ಲಿ ಕಾಣುವ ಹೆಚ್ಚು ಕಡಿಮೆಗಳು, ಉಬ್ಬಿದ್ದಾಗ ಏನಾಗುತ್ತೆ, ಅದು ತಗ್ಗಿದ್ದಾಗ ಏನಾಗುತ್ತೆ, ನಮ್ಮ ಜೀವನ ಯಾವ ರೀತಿ ಬದಲಾಗುತ್ತದೆ ಮುಂತಾದ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗ್ತೀರಿ, ಸಂತೋಷಕರವಾದ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ಸರಿಯಾಗಿ ನೋಡಿದಾಗಲೇ ನಿಮಗೆ ಅರ್ಥವಾಗುವುದು. ಇಲ್ಲದಿದ್ದರೆ ಅನುಮಾನಗಳು, ಸಂಶಯಗಳು ನಿಮ್ಮನ್ನು ಕಾಡಲಾರಂಭಿಸುತ್ತದೆ. ಆದ್ದರಿಂದ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ವಾಟ್ಸಪ್ಪಲ್ಲಿ ಶೇರ್ ಮಾಡಬಹುದು, ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಬಹುದು, ಫೇಸ್ಬುಕ್ಕಲ್ಲಿ ಶೇರ್ ಮಾಡಬಹುದು. ಹೀಗೆ ನಿಮಗೆ ಇಷ್ಟವಾದ ಯಾವುದೇ ಮಾಧ್ಯಮದಲ್ಲಿ ಬೇಕಾದರೂ ಶೇರ್ ಮಾಡಬಹುದು. ಇದು ನಂಬಿಕೆ ಮತ್ತು ನಂಬಿಕೆ ಮತ್ತು ಆಸಕ್ತಿ ಇರುವವರಿಗಾಗಿ ಮಾತ್ರ ಈ ಕಾರ್ಯಕ್ರಮ ಎಂಬುದನ್ನು ಮರೆಯಬಾರದು. ಯಾಕಂದರೆ ಹಲವರಿಗೆ ಇದರಲ್ಲಿ ನಂಬಿಕೆ ಇರುವುದಿಲ್ಲ, ಅವರು ಇದನ್ನು ನೋಡಿ ಉಪಯೋಗವೂ ಇಲ್ಲ. ನಂಬಿಕೆ ಇದ್ದವರು ಇದನ್ನು ನೋಡಿದರೆ ಅವರಿಗೆ ಜೀವನದಲ್ಲಿ ಬದಲಾವಣೆಗಳಾಗುವುದನ್ನು ನೋಡಬಹುದು. ಬದಲಾವಣೆಗೆ ತರಲು ನಾವು ಏನು ಮಾಡಬೇಕೆಂಬುದನ್ನು ತಿಳಿಯಬಹುದು ಮುಂತಾದ ವಿಚಾರಗಳು ತಿಳಿಸುತ್ತೇವೆ. ಹಾಗೆಯೇ ಭವಿಷ್ಯ ತಿಳಿಯಬೇಕೆಂಬ ಆಸಕ್ತಿ ಮತ್ತು ಕುತೂಹಲ ಇದ್ದವರು ಇದರಲ್ಲಿ ಕೊಟ್ಟಿರುವಂತಹ ಈ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಹಾಯ್ ಅಂತ ಕಳಿಸಿ, ಎಸ್ ಅಂತಾದರೂ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯ, ನಿಮ್ಮ ಭೂತಕಾಲ, ಭವಿಷ್ಯತ್ ಕಾಲ ಮತ್ತು ವರ್ತಮಾನ ಕಾಲದಲ್ಲಿ ಆಗಿರುವಂಥದ್ದು, ಆಗಲಿರುವಂಥದ್ದು, ಆಗುತ್ತಿರುವಂಥದ್ದು ಏನೇನೆಂಬುದನ್ನು ತಿಳಿಸುತ್ತೇವೆ. ಹಾಗೆಯೇ ನಿಮ್ಮ ಜೀವನದಲ್ಲಿ ಬರಬಹುದಾದ ಕಷ್ಟ ನಷ್ಟಗಳಿಗೆ ಏನು ಪರಿಹಾರ ಎಂಬುದನ್ನು ಸೂಚಿಸುತ್ತೇವೆ. ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಇದರ ಸದುಪಯೋಗ ಪಡೆದುಕೊಳ್ಳಬಹುದು. ನಾನು ಆಗಲೇ ಹೇಳಿದೆ ನಿಮಗೆ, ಪರ್ವಗಳಲ್ಲಿ ಅದೃಷ್ಟ, ನಮ್ಮ ಹಸ್ತದ ಪರ್ವಗಳು ಈಗ ಅಂದರೆ ಇದು ಗುರು ಪರ್ವ, ಇದು ಶನಿ ಪರ್ವ, ಇದು ಸೂರ್ಯ ಪರ್ವ, ಇದು ಬುಧ ಪರ್ವ, ಇದು ಮಂಗಳ 1, ಇದು ಚಂದ್ರ ಪರ್ವ, ಇದು ಶುಕ್ರ ಪರ್ವ, ಇದು ಮಂಗಳ 2, ಇದು ಕೇತು ಪರ್ವ, ಇದು ರಾಹು ಪರ್ವ. ಹೀಗೆ
ಪರ್ವಗಳು ನಮ್ಮ ಹಸ್ತದಲ್ಲಿದೆ. ಯಾರ ಪರ್ವದಲ್ಲಿ ಹಸ್ತದಲ್ಲಿ ಇಂತಹ ಪರ್ವಗಳು ಎದ್ದು ಕಾಣಿಸುವಂತಿರುತ್ತದೆಯೋ, ಅದರಲ್ಲಿ ಯಾವುದೇ ದೋಷಕಾರಕವಾದಂತಹ ಚಿಹ್ನೆಗಳಿಲ್ಲದೆ ಇರುತ್ತದೆಯೋ ಅಂಥವರಿಗೆ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತದೆ, ಜೀವನ ಸುಖವಾಗಿರುತ್ತದೆ, ಅಂದುಕೊಂಡ ಕೆಲಸ ಕಾರ್ಯಗಳು ಸಲೀಸಾಗಿ ನಡೆಯುತ್ತದೆ. ಹಾಗಾದರೆ ಯಾವ ಪರ್ವದಿಂದ ಯಾವ ಕೆಲಸ ಕಾರ್ಯಗಳು ನಡೆಯುತ್ತೆ, ಯಾವ ರೀತಿ ಕೆಲಸ ಕಾರ್ಯ ನಡೆಯುತ್ತೆ ಎಂಬುದನ್ನು ನೋಡೋಣ. ಈಗ ನಾವು ಗುರುಪರ್ವದ ಬಗ್ಗೆ ನೋಡೋಣ. ಇದು ನಮ್ಮ ತೋರು ಬೆರಳ ಕೆಳಗಿರುವುದು ಅಥವಾ ಗುರು ಬೆರಳ ಕೆಳಗಿರುವ ಭಾಗವನ್ನು ನಾವು ಗುರುಪರ್ವ ಅಂತ ಹೇಳ್ತೀವಿ. ಇದು ನಮ್ಮ ಧನಾಭಿವೃದ್ಧಿಯನ್ನು ಸೂಚಿಸುತ್ತದೆ, ಎಷ್ಟು ಹಣ ಬಂದು ಸೇರುವುದನ್ನು ಸೂಚಿಸುತ್ತದೆ, ನಮ್ಮ ನಾಯಕತ್ವ ಗುಣವನ್ನು ಸೂಚಿಸುತ್ತದೆ, ಕೀರ್ತಿ ಮತ್ತು ನಮ್ಮ ಖ್ಯಾತಿಯನ್ನು ಅದು ತೋರಿಸುತ್ತದೆ, ಯಾವ ರೀತಿ ನಮ್ಮ ಸ್ಥಾನಮಾನಗಳು ಸಿಗುತ್ತದೆ ಎಂಬುದನ್ನು ತೋರಿಸುತ್ತದೆ, ಹಿರಿಯರ ಆಶೀರ್ವಾದ ನಮ್ಮಲ್ಲಿ ಯಾವ ರೀತಿ ಇರುತ್ತದೆ, ಉತ್ತಮವಾದ ನೌಕರಿ ಉತ್ತಮ ಹುದ್ದೆಗಳು ಸಿಗುತ್ತದೆ. ಹಾಗೆ ನಮ್ಮಲ್ಲಿ ಏನೋ ದೋಷ ಫಲಗಳಿದ್ದಾವ ಕರ್ಮಶುದ್ಧಿ ಮಾಡಿಕೊಳ್ಬೇಕಾಗುತ್ತದೆ. ಆ ಕರ್ಮಶುದ್ಧಿ ಮಾಡಿಕೊಂಡಾಗ ದೋಷ ಫಲಗಳು ದೂರವಾಗುತ್ತದೆ. ಹಾಗಾದರೆ ಇದೆಲ್ಲ ಯಾವುದು ಇರುತ್ತೆ? ನಾನೀಗ ಹೇಳಿದಂತಹ ಧನಾಭಿವೃದ್ಧಿ, ನಾಯಕತ್ವ ಗುಣ, ನಾವು ಜೀವನ ಬದಲಾಗುವುದು ಯಾವಾಗ? ಈ ರೇಖೆಯು ಎದ್ದು ಕಾಣಿಸುವಂತಿರಬೇಕು, ಎದ್ದು ಕಾಣಿಸುವಂತಿದ್ದು ಅದರಲ್ಲಿ ಯಾವುದೇ ದೋಷ ಫಲಗಳ ಚಿಹ್ನೆಗಳಿಲ್ಲದಿದ್ದಾಗ, ಅಂತಹ ಚಿಹ್ನೆಗಳಿಲ್ಲದಿದ್ದಾಗ ಅಂತಹ ಗುಣಗಳು ಇದರಿಂದ ಗುರುಪರ್ವದಿಂದ ಸಿಗುತ್ತದೆ. ಒಂದು ವೇಳೆ ಇದು ತಗ್ಗಾಗಿದ್ದು ಯಾವುದೇ ಒಂದು ರೀತಿಯಲ್ಲಿ ಅದು ತಗ್ಗಾಗಿರುವಂತಿದ್ದರೆ ಅಂಥವ್ರಿಗೆ ಏನಾಗುತ್ತೆ? ಅವರಿಗೆ ಧನ ನಷ್ಟ ಆಗುತ್ತದೆ, ನಾಯಕತ್ವದಲ್ಲಿ ಅವರಿಗೆ ಕೆಟ್ಟ ಹೆಸರು ಬರುತ್ತದೆ, ಅವರಿಗೆ ಕೀರ್ತಿ ಬರುವುದಿಲ್ಲ, ಅಪಕೀರ್ತಿ ಆಗುತ್ತದೆ, ಹಿರಿಯರ ಅನುಗ್ರಹ ಅವರ ಮೇಲೆ ಇರೋದಿಲ್ಲ, ಹಿರಿಯರ ಆಶೀರ್ವಾದ ಅವರಿಗೆ ಸಿಗೋದಿಲ್ಲ, ನೌಕರಿಯಲ್ಲಿದ್ದರೂ ಸಹ ಏನಾದರೂ ಸಮಸ್ಯೆಗಳು ಅವರನ್ನು ಕಾಡಲಾರಂಭಿಸುತ್ತಾರೆ. ಆ ರೀತಿಯಲ್ಲಿ ಅವರಿಗೆ ಇದರ ದೋಷ ಫಲಗಳು ಅನುಭವಕ್ಕೆ ಬರುತ್ತೆ. ಅಂದರೆ ಯಾವಾಗ ಉಬ್ಬಿತ್ತು ಚೆನ್ನಾಗಿದ್ದು ಫಲಗಳನ್ನು ಹೊಂದಿರುತ್ತೋ ಆವಾಗ ಬರುವಂಥದಕ್ಕೆ ಆಪೋಸಿಟ್ ಫಲಗಳನ್ನು ತಗ್ಗಿದ್ದಾಗ ಬರುತ್ತದೆ. ಆದ್ದರಿಂದ ಕೆಲವರಿಗೆ ನನಗೆ ಕೆಲಸ ಇದೆ, ಕೆಲಸ ಸಿಕ್ತು, ಒಳ್ಳೆ ಕೆಲಸದಲ್ಲಿದ್ದೆ, ಆ ಕೆಲಸದಲ್ಲಿ ನನಗೆ ಈಗ ಯಾಕೋ ಸರಿ ಆಗ್ತಾ ಇಲ್ಲ, ಏನೋ ಕೆಟ್ಟ ಹೆಸರು, ಆ ರೀತಿಯ ಸಮಸ್ಯೆಗಳು ಬರುತ್ತದೆ ಅಂತ ಜನಗಳು ನೊಂದುಕೊಳ್ಳುವುದುಂಟು. ಕೆಟ್ಟ ಹೆಸರು ಬರುವಂಥದ್ದು, ಅವರು ಆ ರೀತಿ ಅನ್ಯಾಯ ಮಾಡಿದ್ರು, ಲಂಚ ತಗೊಂಡ್ರು ಅಥವಾ ಇನ್ನೇನೋ ಮಾಡಿದ್ರು, ಭ್ರಷ್ಟಾಚಾರ ಮಾಡಿದ್ರು ಅಂತ ಬರುತ್ತೆ, ಅಪಕೀರ್ತಿ ಬರುತ್ತೆ ಅಂತ. ಯಾಕಂದರೆ ಅವರ ಈ ಗುರುಪರ್ವ ತಗ್ಗಿರುತ್ತದೆ ಅಥವಾ ಅದರಲ್ಲಿ ದೋಷಕಾರಕ ಚಿಹ್ನೆ ಇದೆ ಎಂಬುದನ್ನು ತಿಳ್ಕೋಬೇಕು. ಇದಕ್ಕೆ ನಾವು ಹೇಳೋ ಕರ್ಮ ಶುದ್ಧೀಕರಣ ಮಾಡಿಕೊಳ್ಬೇಕು. ಅಂದರೆ ನಾವು ಮಾಡಿದಂತಹ ಪಾಪಫಲಗಳ, ನಾವು ಮಾಡಿರುವಂತಹ ಕೆಟ್ಟದ್ದುಗಳನ್ನು ಪಶ್ಚಾತ್ತಾಪಪಟ್ಟುಕೊಂಡು ಅದನ್ನು ಇದುವಂತಹ ಒಂದು ಕೆಲಸವನ್ನು ನೀವು ಮಾಡಿಕೊಂಡ್ರಾಗ ಇದರ ದೋಷ ಪರ್ವಗಳು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಇನ್ನು ಅದರ ಪಕ್ಕದಲ್ಲಿರುವಂತಹ ಶನಿ ಪರ್ವ ನಮ್ಮ ನಡುಬೆರಳಿನ ಕೆಳಗಿರುವುದು ಅಥವಾ ಶನಿ ಬೆರಳ ಕೆಳಗಿರುವುದೇ ಶನಿ ಪರ್ವ. ಈ ಭಾಗವನ್ನು ನಾವು ಶನಿ ಪರ್ವ ಅಂತೀವಿ. ಶನಿ ಪರ್ವ ಏನಾಗಿರುತ್ತಂದರೆ ಅದು ಚೆನ್ನಾಗಿದ್ದರೆ, ಶನಿ ಪರ್ವ ಎದ್ದು ಯಾವುದೇ ದೋಷ ಫಲಗಳಿಲ್ಲದೆ, ಯಾವುದೇ ಚಿಹ್ನೆಗಳು ದೋಷಕಾರಕ ಚಿಹ್ನೆಗಳಿಲ್ಲದಿದ್ದರೆ ಉಬ್ಬಿದ್ದು ಅವರು ಆರೋಗ್ಯವಂತರಾಗಿರುತ್ತಾರೆ, ಗಟ್ಟಿ ಧೈರ್ಯವಂತ ಮನಸ್ಸಿನವರಾಗಿರುತ್ತಾರೆ. ಗಟ್ಟಿ ಮನಸ್ಸು ಬಂದು ನಾನು ಎದುರಿಸಬಲ್ಲೆ ಎಂಬಂತಹ ಒಂದು ಮನಸ್ಸು ಅವರಿಗಿರುತ್ತದೆ. ವಿಜ್ಞಾನದಲ್ಲಿ ಅವರಿಗೆ ಹೆಚ್ಚಿನ ಆಸಕ್ತಿ ಇರುತ್ತದೆ. ಹಾಗೆಯೇ ವೈದ್ಯಕೀಯ ರಂಗದಲ್ಲಿ ಇವರಿಗೆ ಹೆಚ್ಚು ಒಲವಿರುತ್ತದೆ. ಅದರಲ್ಲಿ ಅವರು ಹೆಸರನ್ನು ಮಾಡುತ್ತಾರೆ, ಧನಾಭಿವೃದ್ಧಿ ಆಗುತ್ತದೆ, ಅವರು ಮಾಡುವ ಕೆಲಸದಿಂದ ಧನಾಭಿವೃದ್ಧಿ ಆಗುತ್ತದೆ. ಹಾಗೆಯೇ ಅವರಿಗೆ ಹೆಚ್ಚಿನ ಧನ ಬಂದು ಸೇರುತ್ತೆ. ಒಂದು ವೇಳೆ ಇದು ತಗ್ಗಾಗಿದ್ದರೆ, ಹೇಳಿದಂತಹ ಈ ಪರ್ವ ತಗ್ಗಾಗಿದ್ದು ಯಾವುದೇ ದೋಷಫಲಗಳಾದ ಇದ್ದಾಗ ಅವರಿಗೆ ಆರೋಗ್ಯ ಕೆಡುತ್ತದೆ, ರೋಗಗಳು ಬಂದು ಕಾಡುತ್ತದೆ, ಅವರ ಮನಸ್ಸು ಧೈರ್ಯವಾಗಿರುವುದಿಲ್ಲ, ಎಲ್ಲದಕ್ಕೂ ಭಯ ಹೆದರಿಕೆ ಇರುತ್ತದೆ. ಅವರಿಗೆ ವಿಜ್ಞಾನ ಎನ್ನುವುದು ಗೊತ್ತಿರೋದಿಲ್ಲ, ವಿಜ್ಞಾನದ ಬಗ್ಗೆ ಅವರಿಗೆ ಆಸಕ್ತಿ ಇರುವುದಿಲ್ಲ, ಮೂಢನಂಬಿಕೆಗಳ ಬಗ್ಗೆ ಅವರು ಹೆಚ್ಚಿನ ಒಲವು ತೋರುತ್ತಾರೆ, ಮೂಢವಾದಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾರೆ, ಧನಾಭಿವೃದ್ಧಿ ಆಗುವುದಿಲ್ಲ, ಹಣಕಾಸಿನಲ್ಲಿ ಅವರು ಸಮಸ್ಯೆಗಳನ್ನು ಎದುರಿಸುತ್ತಾರೆ, ಸಾಲ ಮಾಡಬೇಕಾಗಿ ಬರಬಹುದು, ಸಾಲ ಮಾಡಿ ಅವರು ತೀರಿಸಲಾರದೆ ಒದ್ದಾಡಬಹುದು ಎಂಬುದನ್ನು ಈ ಪರ್ವ ಅಂದರೆ ಈ ಶನಿ ಪರ್ವ ನಮಗೆ ತೋರಿಸುತ್ತದೆ. ಸೂರ್ಯ ಪರ್ವ ಪಕ್ಕದಲ್ಲೇ ಇದೆ ನೋಡಿ, ಇದು ಸೂರ್ಯ ಉಂಗುರ ಬೆರಳು ಅಥವಾ ಸೂರ್ಯ ಬೆರಳ ಕೆಳಗಿರುವ ಭಾಗವೇ ಸೂರ್ಯ ಪರ್ವ. ಈ ಸೂರ್ಯ ಪರ್ವ ಚೆನ್ನಾಗಿದ್ದಾರೆ ಕೀರ್ತಿಯನ್ನು ತರುತ್ತದೆ, ಕೀರ್ತಿವಂತರಾಗುತ್ತಾರೆ, ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ಯಶಸ್ಸು, ದೂರದೃಷ್ಟಿ ಇರುತ್ತೆ ಇವರಿಗೆ. ನಾನು ಆ ಕೆಲಸ ಮಾಡ್ಬೋದು, ಆ ಕೆಲಸ ಮಾಡಿ ಸಕ್ಸಸ್ ಆಗುತ್ತೇನೆ, ಆ ಕೆಲಸ ಮಾಡ್ತಾರೆ, ಅದರಲ್ಲಿ ಅವರು ಸಕ್ಸಸ್ ಆಗ್ತಾರೆ. ಅದರ ಜೊತೆಯಲ್ಲಿ ಸೂರ್ಯ ರೇಖೆಯೂ ಇದ್ದಾಗ, ಸೂರ್ಯ ರೇಖೆಯೂ ಚೆನ್ನಾಗಿದ್ದರೆ
ಅವರು ಅಂದುಕೊಂಡ ರೀತಿಯಲ್ಲಿ ಅವರ ಜೀವನವು ನಡೆಯುತ್ತದೆ. ಅವರು ಅಂದುಕೊಂಡ ರೀತಿಯಲ್ಲಿ ಹಣ ಬಂದು ಸೇರುತ್ತದೆ. ಅವರು ಅಂದುಕೊಂಡ ರೀತಿಯಲ್ಲಿ ಕೆಲಸ ಕಾರ್ಯಗಳು ನಡೆಯುತ್ತದೆ. ಅವರಿಗೆ ಯಾವ ಕೆಲಸ ಬೇಕೋ ಅದಕ್ಕೆ ಅವರು ಸಿಕ್ಕುತ್ತದೆ. ಇದು ಉತ್ತಮವಾಗಿದ್ದರೆ ಇವರಿಗೆ ಹೆಚ್ಚು ಹೆಚ್ಚು ಉತ್ತಮ ಫಲಗಳು ಅಂದುಕೊಂಡಂತಹ ರೀತಿಯಲ್ಲಿ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಇವರು ಯಾವಾಗಲೂ ಹಣಕ್ಕಾಗಿ ಕಷ್ಟಪಡಬೇಕಾಗಿಲ್ಲ. ಹಣ ಅವರ ಹತ್ರಕ್ಕೆ ಬಂದು ಸೇರುತ್ತದೆ. ಯಾವುದು? ಸೂರ್ಯಪರ್ವ ಚೆನ್ನಾಗಿದ್ದಾಗ, ಈ ಸೂರ್ಯಪರ್ವ ಚೆನ್ನಾಗಿದ್ದಾಗ ಅವರ ಜೀವನ ಆಗಿರುತ್ತದೆ. ಒಂದು ವೇಳೆ ಸೂರ್ಯಪರ್ವ ತಗ್ಗಾಗಿದ್ದರೆ ಏನಾಗುತ್ತದೆ? ಸೂರ್ಯಪರ್ವ ತಗ್ಗಾಗಿದ್ದರೆ ಅವರಿಗೆ ಯಶಸ್ಸೆನ್ನುವುದು ಇರೋದಿಲ್ಲ. ಯಾವ ಕೆಲಸ ಮಾಡಿದ್ರು ಯಶಸ್ಸು ಇರೋದಿಲ್ಲ. ಕೀರ್ತಿ ಎನ್ನುವುದು ದೂರಕ್ಕೆ ಹೋಗುತ್ತದೆ. ಒಂದು ಸಣ್ಣ ಹೆಸರು ಬರುತ್ತೆ, ಅದಕ್ಕಿಂತ ದೊಡ್ಡ ಕೆಟ್ಟ ಹೆಸರೇ ಬರುತ್ತೆ. ಅವರಿಗೆ ಯಾವುದರ ಬಗ್ಗೆನೂ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಹಾಗೆ ಅವರ ಜೀವನದಲ್ಲಿ ಅವರು ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಅವರಿಗೆ ಏನೇನೋ ಮಾಡಬೇಕೆಂಬ ಆಸೆ ಇರುತ್ತೆ ಹೊರತು ಅದು ಮಾಡೋಕ್ಕೆ ಅವರಿಗೆ ಸಾಧ್ಯವಾಗುವುದಿಲ್ಲ. ಸೂರ್ಯ ಪರ್ವದ ಒಂದು ಸಮಸ್ಯೆ, ಸೂರ್ಯಪರ್ವ ಚೆನ್ನಾಗಿಲ್ಲದಿದ್ದರೆ, ಸೂರ್ಯಪರ್ವ ಯಾವಾಗ ತಗ್ಗಾಗಿರುತ್ತೋ ಅಂಥ ವ್ಯಕ್ತಿಗಳಲ್ಲಿ ಅಂತಹ ದೋಷ ಫಲಗಳನ್ನು ನಾವು ನೋಡಬಹುದು. ಅದಕ್ಕೆ ಯಾವಾಗಲೂ ಪರ್ವ ಎದ್ದು ಕಾಣಿಸುವಂತಿರಬೇಕು. ಈ ಸೂರ್ಯರೇಖೆಯೂ ಇದ್ದರೆ ಅವರೇ ಪುಣ್ಯವಂತರು, ಅವರೇ ಅದೃಷ್ಟವಂತರು ಎಂದು ಹೇಳಬಹುದು. ಹೀಗೆ ನಾವು ಸೂರ್ಯಪರ್ವ, ಗುರುಪರ್ವ, ಶನಿಪರ್ವಗಳನ್ನು ನಾವು ತಿಳ್ಕೊಂಡೆವು. ಇನ್ನು ಇಲ್ಲೊಂದಿದೆ ನೋಡಿ, ಈ ಕಿರುಬೆರಳು ಅಥವಾ ಬುಧ ಬೆರಳ ಕೆಳಗಿರುವ ಭಾಗವನ್ನೇ ನಾವು ಬುಧಪರ್ವ ಅಂತ ಹೇಳ್ತೇವೆ. ಈ ಬುಧಪರ್ವ ಚೆನ್ನಾಗಿದ್ದರೆ, ಅದು ಉಬ್ಬಿದಂತಿದ್ದು, ಅದರಲ್ಲಿ ಯಾವುದೇ ದೋಷಕಾರಕ ಚಿಹ್ನೆಗಳಿಲ್ಲದಿದ್ದರೆ ಆವಾಗ ಏನಾಗುತ್ತೆ? ಅವರು ಸಂಭಾಷಣಾ ಚತುರರಾಗಿರುತ್ತಾರೆ. ಕಮ್ಯುನಿಕೇಶನ್ ಸ್ಕಿಲ್ ಅವರಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ. ಮಾತಿನಿಂದ ಮಾಡಬಹುದಾದ ಕೆಲಸಗಳು, ಧ್ವನಿಯಿಂದ ಮಾಡಬಹುದಾದ ಕೆಲಸಗಳಲ್ಲಿ ಅವರು ಹೆಚ್ಚು ಸಕ್ಸಸ್ಸಾಗ್ತಾರೆ. ಅವರು ಅದರಿಂದ ಹೆಚ್ಚು ಹಣವನ್ನು ದುಡಿಯಬಹುದು, ಅದರಲ್ಲಿ ಕೀರ್ತಿಯನ್ನು ಪಡೆಯಬಹುದು. ಹಾಗಾದರೆ ಅದು ಯಾವುದು? ಶಿಕ್ಷಕರಾಗಬಹುದು. ಶಿಕ್ಷಕರಾದರೆ ಅವರಿಗೆ ಒಳ್ಳೆಯ ಹೆಸರು ಬರುತ್ತದೆ, ಚೆನ್ನಾಗಿ ಕೆಲಸ ಮಾಡುತ್ತಾರೆ. ಲಾಯರ್ ಆಗಬಹುದು, ಅಂದರೆ ಅಡ್ವೊಕೇಟ್ ಆಗಬಹುದು. ಅಡ್ವೊಕೇಟ್ ಆದರೂ ಸಹ ಅವರಿಗೆ ಹೆಚ್ಚಿನ ಹಣ ಬಂದು ಸೇರುತ್ತೆ, ಹೆಸರು ಬರುತ್ತದೆ. ಯಾವುದೇ ರೀತಿಯ ತಜ್ಞನಾಗಬಹುದು. ಈಗ ವೈದ್ಯಕೀಯ ತಜ್ಞನಾಗಬಹುದು, ಕೌನ್ಸಿಲಿಂಗ್ ಮಾಡುವಂಥ ತಜ್ಞನಾಗಿರ್ಬೋದು, ಚಾರ್ಟೆಡ್ ಅಕೌಂಟೆಂಟ್ ಆಗಿರ್ಬೋದು. ಇಂತಹ ಯಾವುದೇ ಕೆಲಸವನ್ನು ಅವರು ಆಯ್ಕೆ ಮಾಡಿಕೊಳ್ಳಬಹುದು. ಅದರಲ್ಲಿ ಅವರು ಯಶಸ್ವಿ ಆಗ್ತಾರೆ, ಅದು ಸಕ್ಸಸ್ ಅವರಿಗೆ. ಅದರಲ್ಲಿ ಅವರಿಗೆ ಹಣವನ್ನು ತಂದು ಕೊಡುತ್ತದೆ. ವ್ಯಾಪಾರದಲ್ಲಿ ತೊಡಗಿಕೊಂಡಿದ್ರೆ ವ್ಯಾಪಾರದಲ್ಲಿ ಅವರು ಹೆಚ್ಚಿನ ಹಣವನ್ನು ಗಳಿಸಲು ಸಾಧ್ಯವಿದೆ. ವ್ಯಾಪಾರ ವ್ಯವಹಾರ ಅವರಿಗೆ ಉತ್ತಮವಾದ ಒಂದು ಕೆಲಸ ಅಂತ ಹೇಳ್ಬೋದು. ವ್ಯಾಪಾರ ಅಂದರೆ ಅವರು ಮಾತಾಡುವ ಮಾತಿನಿಂದ ಜನಗಳನ್ನ ಸೆಳೆದು ನಮ್ಮ ವ್ಯಾಪಾರವನ್ನು ಹೆಚ್ಚುಗೊಳಿಸಿಕೊಳ್ಳಲು ಅವರಿಗೆ ಸಾಧ್ಯವಾಗುತ್ತದೆ. ಹಾಗೆ ಅವರು ಸಾಕಷ್ಟು ಹಣವನ್ನ ಸಂಪಾದನೆ ಮಾಡುತ್ತಾರೆ. ಅದು ಈ ಬುಧಪರ್ವ ಚೆನ್ನಾಗಿದ್ದಾಗ. ಹಾಗೆ ಏನ್ ಮಾಡುತ್ತೆ? ಇವರು ವಿದ್ಯಾವಂತರಾಗುತ್ತಿದ್ದಾರೆ, ಅವರು ಹೆಚ್ಚೆಚ್ಚು ವಿದ್ಯೆಯನ್ನು ಕಲಿತಾರೆ. ಧನಾಭಿವೃದ್ಧಿ ಇವರಿಗೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ. ಅವರು ಹೆಚ್ಚು ಹಣವನ್ನ ಸಂಪಾದನೆ ಮಾಡುತ್ತಾರೆ. ಅವರ ಕಮ್ಯುನಿಕೇಶನ್ ಸ್ಕಿಲ್ ವ್ಯಾಪಾರ ವ್ಯವಹಾರಕ್ಕೆ ಬಹಳ ಉತ್ತಮವಾದದ್ದು. ವ್ಯವಹಾರವನ್ನು ಕುದುರಿಸಲು ಅನುಕೂಲವಾಗುತ್ತದೆ. ಆದ್ದರಿಂದ ಈ ಪರ್ವ, ಬುಧಪರ್ವ ಚೆನ್ನಾಗಿದ್ದವರು ವ್ಯಾಪಾರ ವ್ಯವಹಾರದಿಂದ ಹೆಚ್ಚು ಹೆಚ್ಚು ಹಣವನ್ನು ಸಂಪಾದನೆ ಮಾಡ್ತಾರೆ. ಅವರು ಕೋಟ್ಯಾಧಿಪತಿ ಆಗುತ್ತಾರೆ ಎಂಬುದನ್ನು ನಾವು ತಿಳಿಯಬಹುದು. ಇನ್ನು ಅದರ ಕೆಳಗೆ ನೋಡಿ, ಇನ್ನೊಂದು ಮಂಗಳ ಒಂದು ಇದೇ ಮಂಗಳ. ಇಲ್ಲಿ ಬರುತ್ತೆ ಮಂಗಳ, ಇಲ್ಲಿ ಚಂದ್ರಪರ್ವ ಬರುತ್ತೆ, ಇಲ್ಲಿ ಮಂಗಳ ಪರ್ವ. ಈ ಮಂಗಳ ಪರ್ವ ಎದ್ದು ಕಾಣಿಸುವಂತಿದ್ದಾರೆ. ಅವರು ಧೈರ್ಯವಂತರಾಗಿರ್ತಾರೆ. ಯಾವುದೇ ಒಂದು ಸಾಹಸ ಕೆಲಸಗಳಲ್ಲಿ ಮಾಡುವುದರಲ್ಲಿ ಅವರು ಮುಂದಿರುತ್ತಾರೆ. ಯಾವುದೇ ಸಾಹಸ ಕೆಲಸ ಆಗಲಿ ಅವರಿಗೆ ಧೈರ್ಯ ಹೆಚ್ಚು. ಇವರ ಅಂತಹ ಸಾಹಸ ಕಾರ್ಯಗಳಿಂದ ಅಂತಹ ಕೆಲಸಗಳನ್ನು ಮಾಡಿ ಹೆಚ್ಚು ಹಣವನ್ನು ಸಂಪಾದನೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣುತ್ತೆ. ಅದರಲ್ಲೂ ಅಂತಹವ್ರಿಗೆ ಏನು ಮಾಡಬೇಕು? ಅವರು ಉತ್ತಮವಾದಂತಹ ಹುದ್ದೆಗಳನ್ನು ಆಯ್ಕೆ ಮಾಡ್ಕೋಬೇಕು. ಕ್ರೀಡಾಪಟುವಾಗಿರ್ಬೋದು, ಕ್ರೀಡೆಗಳಲ್ಲಿ ಅವರು ಭಾಗವಹಿಸಬಹುದು. ಅವರು ಮಿಲಿಟರಿಯಲ್ಲಿ ಸೇರ್ಬೋದು, ಅಥವಾ ಇವರು ಪೊಲೀಸ್ ಆಗಿ ಸೇರ್ಬೋದು. ಹಾಗೆ ಅವರು ಸೇರಬೇಕು. ಅದಕ್ಕೆ ಬೇಕಾದಂತಹ ಶಿಕ್ಷಣವನ್ನು ಪಡೆದು ಅವರು ಅಂತಹ ಕೆಲಸಗಳಲ್ಲಿ ಮುಂದುವರೆದರೆ ಅವರು ಯಾವಾಗಲೂ ಬೇಕಾಷ್ಟು ಹಣವನ್ನು ಸಂಪಾದನೆ ಮಾಡ್ತಾರೆ. ಆ ಹುದ್ದೆಗಳಲ್ಲಿ ಅವರಿಗೆ ಗೌರವ ಸಿಗುತ್ತೆ, ಯಶಸ್ಸಾಗುತ್ತೆ, ಸನ್ಮಾನಗಳು ಸಿಗುತ್ತೆ, ಪ್ರಶಸ್ತಿಗಳು ಬರುತ್ತೆ. ಸಾಹಸ ಮಾಡುವಂತಹ ಕೆಲಸಗಳಲ್ಲಿ ಶೈನ್ ಆಗ್ತಾರೆ ಅದರಲ್ಲಿ. ಅದರಿಂದ ಅವರು ಅಂತಹ ಕೆಲಸ ಕಾರ್ಯಗಳನ್ನೇ ಸಾಹಸದಿಂದ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವುದು ಅವರ ಅದೃಷ್ಟದ ಬಾಗಿಲನ್ನು ತೆರೆಯುತ್ತದೆ. ಹಾಗಾದರೆ ಇದೇನಾದರೂ ತಗ್ಗಾಗಿದ್ದರೆ, ದೋಷ ಫಲಗಳಿಂದ ಕೂಡಿದ್ದರೆ ಏನಾಗುತ್ತೆ? ಅವರಿಗೆ ಧೈರ್ಯ ಇರೋದಿಲ್ಲ. ಯಾವ ಕೆಲಸ ಮಾಡೋಕ್ಕೂ ಮುನ್ನುಗ್ಗಿ ಹೋಗೋದೇ ಇಲ್ಲ. ಯಾವಾಗಲೂ ಹಿಂದಕ್ಕೆ, ಅಯ್ಯೋ ನನ್ನಿಂದ ಸಾಧ್ಯನಾ, ನಾನು ಮಾಡಬಹುದಾ ಎಂಬ ಚಿಂತೆ ಅವರನ್ನು ಕಾಡುತ್ತದೆ. ಜನ ಅಭಿವೃದ್ಧಿ ಆಗೋದೇ ಇಲ್ಲ. ಅವರಿಗೆ ಪೊಲೀಸ್ ಮತ್ತು ಮುಂತಾದ ಕೆಲಸಕ್ಕೆ ಹೋಗೋದು, ನಾನು ಸೆಲೆಕ್ಟ್ ಆಗಲ್ವೋ ಎಂಬ ಭಯದಿಂದಲೇ ಅವರು ಆ ಥರ ಕೆಲಸಗಳಿಗೆ ಹೋಗೋದೇ ಇಲ್ಲ. ಅದರಿಂದ ಅವರಿಗೆ ಯಾವುದರಲ್ಲೂ ಉತ್ತಮವಾದ ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ. ಅದರಿಂದ ಅವರ ಧನಾಭಿವೃದ್ಧಿ ಆಗುತ್ತದೆ,
ಅವರ ಜೀವನದಲ್ಲಿ ಮುಂದುವರಿಯುವುದೇ ಇಲ್ಲ. ನೆಕ್ಸ್ಟ್ ಚಂದ್ರ ಪರ್ವ. ನಿಮ್ಗೆ ಗೊತ್ತಿದೆ ಚಂದ್ರ ಪರ್ವ ಇಲ್ಲಿದೆ. ಇದು ಚಂದ್ರ ಪರ್ವ, ವಿಶಾಲವಾದಂತಹ ಒಂದು ಪರ್ವ. ಚಂದ್ರ ಪರ್ವ ಏನನ್ನು ಸೂಚಿಸುತ್ತದೆ? ಅದು ಉತ್ತಮವಾಗಿ ಎದ್ದು ಕಾಣಿಸುವಂತಿದ್ದರೆ ಅದು ಮನೋಧೈರ್ಯವನ್ನು ತೋರಿಸುತ್ತದೆ, ನಮ್ಮ ಧೈರ್ಯವನ್ನು ತೋರಿಸುತ್ತದೆ. ಸಂಗೀತ ಕಲೆಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸುತ್ತದೆ. ಅಮ್ಮನಿಂದ ಇವರಿಗೆ ಅಭಿವೃದ್ಧಿಯಾಗುವಂತಹ ಎಲ್ಲ ರೀತಿಯ ಸಹಕಾರವೂ ಸಿಗುತ್ತದೆ. ಅಮ್ಮನ ನೆರವು ಯಾವಾಗಲೂ ಇವರಿಗೆ ಇರುತ್ತದೆ, ಅಥವಾ ಅಮ್ಮನಂತ ಸ್ಥಾನದಲ್ಲಿರುವರಿಂದ ಇವರಿಗೆ ಹೆಚ್ಚಿನ ಸಹಕಾರ ಸಿಕ್ಕಿ ಇವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಲು ದಾರಿ ಕಂಡುಕೊಳ್ಳುತ್ತಾರೆ. ಇವರಿಗೆ ಪ್ರವಾಸ, ತಾನಿರುವ ಊರು ಬಿಟ್ಟು ಬೇರೆ ಕಡೆ ಹೋಗಿ ಹೆಚ್ಚು ದುಡಿಯುವಂತಹ ಒಂದು ಮನಸ್ಥಿತಿ ಇರುತ್ತದೆ. ಹಾಗೆ ಅವರು ಆ ರೀತಿ ದೂರ ದೂರ ಪ್ರದೇಶಗಳಿಗೆ ಹೋಗಿ ಅವರು ಹಣವನ್ನು ಸಂಪಾದನೆ ಮಾಡುತ್ತಾರೆ. ಸಂಪಾದನೆ ಮಾಡುವುದರಿಂದ ಅವರಿಗೆ ಹೆಚ್ಚು ಹಣ ಬಂದು ಸೇರುತ್ತದೆ. ಬೇರೆ ಬೇರೆ ಕಡೆ ಹೊರದೇಶಕ್ಕಾಗಿರ್ಬೋದು, ವಿದೇಶಕ್ಕೆ ಹೋಗುವಂತಹ ಚಾನ್ಸಸ್ ಇದೆ ಎಂಬುದು ಈ ಪರ್ವ ಚೆನ್ನಾಗಿದ್ದಾಗ ನಮ್ಮಲ್ಲಿ ಕಂಡುಬರುವಂತಹ ಮುಖ್ಯವಾದಂತಹ ಅದೃಷ್ಟದ ಸೂಚನೆಗಳು. ಅಂದರೆ ಇವರು ಪ್ರವಾಸದಿಂದ ಅವರಿಗೆ ಹೆಚ್ಚು ಅಭಿವೃದ್ಧಿಯಾಗಿ ಬೇಕಾದಷ್ಟು ಹಣವನ್ನು ಸಂಪಾದನೆ ಮಾಡುತ್ತಾರೆ ಎಂಬುದು ಚಂದ್ರ ಪರ್ವ ಚೆನ್ನಾಗಿರುವಂಥ ಅದೃಷ್ಟ ಎಂದು ಹೇಳಬಹುದು. ತಗ್ಗಿದ್ದರೆ ಅವರಿಗೆ ಮಾನಸಿಕವಾದಂಥ ಧೈರ್ಯ ಇರೋದಿಲ್ಲ, ಪುಕ್ಕು ಪುಕ್ಕು ಅಂತ ಇರುತ್ತೆ. ಯಾವಾಗ ಯಾವ ಕೆಲಸ ಮಾಡಬೇಕು, ಇವು ಪುಕ್ಕು, ಇದು ಸರಿನಾ ತಪ್ಪ ನಾ ಮಾಡ್ಬೋದಾ ಅಂತ ಅನ್ನಿಸ್ತಾ ಇರುತ್ತೆ. ಸಂಗೀತ ಕಲೆಗಳಲ್ಲಿ ಆಸಕ್ತಿನೇ ಇರೋದಿಲ್ಲ, ಕಳ್ಕೊಳ್ತಾರೆ. ಅಯ್ಯೋ ಹಾಡ, ಸಂಗೀತ ಕಲೆನಾ, ಚಿತ್ರಕಲೆನಾ, ಬೇಡ ಹೀಗೆ ಅವರಿಗೆ ಅವರ ಮನಸ್ಸೇ ಅವರಿಗೆ ಆಗ ಅನಿಸುತ್ತದೆ. ಅಮ್ಮನಿಂದ ಸಹಾಯ ಸಿಕ್ಕಿದರೂ ಅವರಿಗೆ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಆಗಲು ಸಾಧ್ಯವಾಗುವುದಿಲ್ಲ. ಎಲ್ಲವೂ ಉದಾಸೀನ, ಆಲಸ್ಯ. ಇವರ ಜೀವನವೇ ಆ ರೀತಿ ಆಲಸ್ಯದಿಂದ ಕಳೆದು ಹೋಗುವುದರಿಂದ ಅವಳು ಚಂದ್ರ ಪರ್ವ ಉಬ್ಬಿರಬೇಕು. ತಗ್ಗಿರಿದ್ದರೆ ಅವರಿಗೆ ಏಳಿಗೆ ಎಂಬುದೇ ಇರುವುದಿಲ್ಲ, ಹಣಕಾಸಿನಲ್ಲಿ ಅವರು ಸೋಲುತ್ತಾರೆ ಎಂಬುದನ್ನು ತಿಳ್ಕೋಬಹುದು. ಕೇತು ಪರ್ವ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಇದು ಕೇತು ಪರ್ವ. ಈ ಕೇತು ಪರ್ವಕ್ಕೆ ಏನಿದೆ, ಇವರು ವಿಜ್ಞಾನಿಯಾಗಿ ಹೆಸರು ಮಾಡುತ್ತಾರೆ, ಸಂಶೋಧನೆ ಮಾಡುತ್ತಾರೆ, ಸಂಶೋಧಕರಾಗಿರುತ್ತಾರೆ. ಆ ರೀತಿಯಲ್ಲಿ ಅವರು ಹೆಸರು ಮಾಡಿ ಸಾಕಷ್ಟು ಹಣವನ್ನು ಸಂಪಾದನೆ ಮಾಡುತ್ತಾರೆ. ಜೀವನಾಭಿವೃದ್ಧಿ ಆಗುತ್ತದೆ. ಉಬ್ಬಿರುವಂಥದ್ದು, ಹೀಗೆ ಉಬ್ಬಿರುವುದು ಬಹಳ ಅಪರೂಪ. ಇದು ಈ ಕೇತು ಪರ್ವ ಉಬ್ಬಿರುವುದು ಬಹಳ ಅಪರೂಪ. ಅಂತ ಉಬ್ಬಿದ್ದವರು ವಿಜ್ಞಾನಿಗಳಾಗಿರುತ್ತಾರೆ, ಸಂಶೋಧಕರಾಗಿರುತ್ತಾರೆ. ಸಂಶೋಧನೆ ಮಾಡಿ ಯಾವುದಾದರೂ ಒಂದು ವಯಸ್ಸನ್ನು ಆವಿಷ್ಕಾರ ಮಾಡುತ್ತಾರೆ, ಯಾವುದಾದ್ರೂ ಒಂದನ್ನು ಆವಿಷ್ಕಾರ ಮಾಡಿ ಜೀವನದಲ್ಲಿ ಅಭಿವೃದ್ಧಿ ಆಗ್ತಾರೆ, ಹೆಸರು ಮಾಡುತ್ತಾರೆ. ಅಂತಹ ವ್ಯಕ್ತಿಯಾಗಿರುತ್ತಾರೆ. ತಗ್ಗಿರೋದೇ ಜಾಸ್ತಿ. ಅದು ತಗ್ಗಿದ್ದರೂ ಅವರಿಗೆ ಅಂತ ದೋಷ ಫಲಗಳೇನಿಲ್ಲ. ಆದರೆ ಹಣ ಬಂದು ಸೇರುವುದು ಕಡಿಮೆ ಆಗುತ್ತದೆ, ಧನಾಭಿವೃದ್ಧಿ ಕಡಿಮೆ ಆಗುವುದು ಹೊರತು ಅವರಿಗೆ ಬೇರೆ ರೀತಿಯಲ್ಲಿ ತೊಂದರೆ ಇರೋದಿಲ್ಲ. ನಾವು ಹೇಳಿದ್ದು ಎಲ್ಲವೂ ತಗ್ಗಿದ್ದರೆ ಹಲವು ರೀತಿಯ ಸಮಸ್ಯೆಗಳಿದೆ. ಆದರೆ ಈ ಕೇತು ಪರ್ವ ಮಾತ್ರ ತಗ್ಗಿದ್ದರೂ ಏನೂ ತೊಂದರೆ ಇಲ್ಲ, ಧನಾಭಿವೃದ್ಧಿಯಲ್ಲಿ ಸ್ವಲ್ಪ ಸಮಸ್ಯೆ ಕಾಣುತ್ತದೆ ಅಷ್ಟೇ. ಇನ್ನು ಇದು ಶುಕ್ರ ಪರ್ವ. ಇದು ಗೊತ್ತಿದೆ, ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಶುಕ್ರ ಪರ್ವ. ಇಲ್ಲಿಂದ ಈ ಬೆರಳಿನ ಕೆಳಗಡೆ ಇದೆಯಲ್ಲ, ಇಲ್ಲಿಂದ ಇಲ್ಲಿವರೆಗೆ ಇದು ಸ್ವಲ್ಪ ದೊಡ್ಡದಾದಂಥ ಒಂದು ಪರ್ವ. ಈ ಪರ್ವ ಉಬ್ಬಿದೆ, ಸಾಮಾನ್ಯವಾಗಿ ಅದು ಉಬ್ಬಿದಂತೆ ತೋರುತ್ತದೆ. ಆದರೆ ಉಬ್ಬಿರೋದಂದರೆ ಅದು ಹಸ್ತವನ್ನು ಪರಿಶೀಲನೆ ಮಾಡಬೇಕು ನಾವು, ಯಾವ ರೀತಿ ಉಬ್ಬಿದೆ, ಎಲ್ಲಿವರೆಗೂ ಉಬ್ಬಿದೆ ಎಂಬುದನ್ನು ನೋಡಿ. ಇಲ್ಲಿಂದ ಇಲ್ಲಿವರೆಗೂ ಉಬ್ಬು, ಇಲ್ಲಿಂದ ಉಬ್ಬು, ಇಲ್ಲಿಂದ ಉಬ್ಬು, ಹೀಗೆ 3 ಹಂತದಲ್ಲಿ ಉಬ್ಬಿರುತ್ತದೆ. ಈ ಉಬ್ಬುಗಳು ಯಾವ ರೀತಿ ಎಷ್ಟರ ಮಟ್ಟಿಗೆ ಇರುತ್ತೆ ಎಂಬುದನ್ನು ನೋಡಬೇಕು. ಇದು ಧನಾಭಿವೃದ್ಧಿಯನ್ನು ಸೂಚಿಸುತ್ತದೆ. ಇದು ಉತ್ತಮವಾಗಿದ್ದರೆ ಧನಾಭಿವೃದ್ಧಿ ಆಗುತ್ತದೆ. ಸಾಕಷ್ಟು ಹಣವನ್ನು ಸಂಪಾದನೆ ಮಾಡ್ತಾರೆ, ಸಾಕಷ್ಟು ಆಸ್ತಿಯನ್ನು ಮಾಡ್ತಾರೆ. ಅಂದರೆ ಇದನ್ನು ಮಹಾಲಕ್ಷ್ಮಿಯ ಸ್ಥಾನ ಅಂತ ಹೇಳ್ತೀವಿ, ಮಹಾಲಕ್ಷ್ಮಿಯ ಗ್ರಹ ಅಂತ ಹೇಳ್ತೀವಿ. ಏನಂದರೆ ಹಣಕಾಸಿನ ಬಗ್ಗೆ ಇದನ್ನು ಹೇಳ್ತೀವಿ, ಗ್ರಹ ಎಂದು ಇದನ್ನು ಹೇಳ್ತಾರೆ. ಅಂದರೆ ಲಕ್ಷ್ಮೀ ಪರ್ವ. ಇವರಲ್ಲಿ ಉದ್ಯೋಗ ಅಭಿವೃದ್ಧಿ ಆಗುತ್ತದೆ. ಅವ್ರು ಮಾಡುವ ಉದ್ಯೋಗದಲ್ಲಿ ಅಭಿವೃದ್ಧಿಯಾಗಿ ಬೇಕಾದಷ್ಟು ಹಣ ಬಂದು ಸೇರುತ್ತೆ, ಸಾಕಷ್ಟು ಹಣವನ್ನು ಬಂದು ಸೇರುತ್ತೆ. ಸಂತಾನ ಭಾಗ್ಯ ಚೆನ್ನಾಗಿರುತ್ತೆ. ಮಕ್ಕಳು ಅವರಿಗೆ ಉತ್ತಮವಾದ ರೀತಿಯ ಮಕ್ಕಳು ಅವರಿಗೆ ಹುಟ್ಟುತ್ತಾರೆ. ಉತ್ತಮವಾದ ಮಕ್ಕಳಿಂದಾಗಿ ಅವರ ಜೀವನದಲ್ಲಿ ಸಂತೋಷ, ಆನಂದ ಎಲ್ಲವೂ ಅವರಿಗೆ ಸಿಗುತ್ತದೆ. ಉತ್ತಮವಾದ ದಾಂಪತ್ಯ ಜೀವನ, ಸುಖ ಸಂಸಾರ ಅಂತೀವಲ್ಲ, ಅದೇ ಇವರ ಮುಖ್ಯವಾದಂಥ ಲಕ್ಷಣ. ಐಶ್ವರ್ಯ ಎಲ್ಲವೂ ಇರುತ್ತೆ. ಆದರೆ ಬೇಗನೆ ಇವರ ಭಾವನೆಗಳಿಗೆ, ಸೆಂಟಿಮೆಂಟ್ಸ್ಗಳಿಗೆ ಒಳಗಾಗ್ಬಿಡ್ತಾರೆ. ಅದು ಒಂದು ಬೇಗನೆ ಅಳುವು ಬಂದುಬಿಡುತ್ತೆ. ಬೇಗನೆ ಅಳುವು ಬರೋದು ಮಾತ್ರ ಅಲ್ಲ, ಅವರು ಯಾವುದೇ ಒಂದು ಕಷ್ಟ ನೋಡಿದ್ರೆ ಮನ ಕರಗಿಬಿಡುತ್ತೆ, ಬೇಗನೆ ಕೋಪ ಬರುತ್ತೆ. ಇಂತಹ ಕೆಲವು ಸಮಸ್ಯೆಗಳು ಇದೆ. ಆದರೆ ಇದು ಚೆನ್ನಾಗಿದ್ದರೆ ಅವರಿಗೆ ಇದೆಲ್ಲವೂ ಸಿಗುತ್ತದೆ. ಒಂದು ವೇಳೆ ಇದು ತಗ್ಗಾಗಿದ್ದರೆ
ಅವರ ಜೀವನ ದಾಂಪತ್ಯ ಜೀವನದಲ್ಲಿ ಸುಖ ಇರೋದಿಲ್ಲ, ಮಕ್ಕಳಿಂದ ಸುಖ ಇಲ್ಲ, ಧನಾಭಿವೃದ್ಧಿ ಆಗೋದಿಲ್ಲ, ಆಸ್ತಿ ಎಲ್ಲವೂ ಕರಗುತ್ತಾ ಹೋಗುತ್ತದೆ. ಈ ರೀತಿಯ ಸಮಸ್ಯೆಗಳು ಅವರಿಗೆ ಇರುತ್ತೆ. ಇನ್ನು ಮಂಗಳ 2ರಲ್ಲೂ ಇಷ್ಟೇ, ಅವರು ಧೈರ್ಯದಿಂದ ಮುನ್ನುಗ್ಗುತ್ತಾರೆ. ಜಮೀನಿಗೆ ಸಂಬಂಧಪಟ್ಟಂತಹ ಆಸ್ತಿ ಇವರಿಗೆ ಬಂದು ಸೇರುತ್ತೆ. ಜಮೀನು, ವಸತಿ ಎಲ್ಲವೂ ಇವರಿಗೆ ಬೇಗನೆ ಸಿಗುತ್ತದೆ. ಹಾಗೆಯೇ ಧೈರ್ಯವಂತರಾಗಿರುತ್ತಾರೆ, ಸಾಹಸಪ್ರಿಯರಾಗಿರುತ್ತಾರೆ. ಮಂಗಳ 1ರಲ್ಲಿ ಹೇಳಿದಂಗೆ ಇವರು ಪೊಲೀಸ್ ಮತ್ತು ಇಲಾಖೆಗಳು ಸೇರಿದರೆ ಬೇಗನೆ ಕೆಲಸ. ಇವರು ಪಿತ್ರಾರ್ಜಿತವಾದ ಆಸ್ತಿ ಬಂದು ಸೇರುತ್ತದೆ. ಅದರಿಂದ ಅವರು ಸಾಕಷ್ಟು ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ ಎಂಬುದನ್ನು ತಿಳಿಸುತ್ತದೆ. ಇದು ಆಧ್ಯಾತ್ಮಿಕ ವಿಚಾರ. ಈ ರಾಹು ಪರ್ವದಲ್ಲಿ ಆಧ್ಯಾತ್ಮಿಕವಾದ ವಿಚಾರ ಮತ್ತು ಜೀವನದಲ್ಲಿ ಯಶಸ್ಸನ್ನು ತಂದುಕೊಡುವಂತಹ ಒಂದು ಪರ್ವ ಅಂತ ಹೇಳ್ಬೋದು. ಹೀಗೆ ನಾವು ಇವತ್ತು ಕೆಲವು ಪರ್ವಗಳ ಬಗ್ಗೆ, ನಮ್ಮ ಹಸ್ತದಲ್ಲಿ ಕಾಣಿಸುವ ಪರ್ವಗಳ ಬಗ್ಗೆ ಇವತ್ತು ಒಂದು ಸಾಮಾನ್ಯ ವಿವರಣೆಯನ್ನು ಕೊಟ್ಟಿದ್ದೇನೆ. ಇದರ ಮೇಲೆ ಯಾವ ಚಿಹ್ನೆಗಳಿರುತ್ತೋ ಆ ಚಿಹ್ನೆಗಳಿಗೆ ತಕ್ಕಂತೆ ಅದರ ಬದಲಾವಣೆಯನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗೋಣ. ಯಾಕಂದರೆ ಇದನ್ನು ಮತ್ತಷ್ಟು ಹೇಳಿದರೆ ಮತ್ತಷ್ಟು ಹೆಚ್ಚಾಗುತ್ತದೆ. ಆದ್ದರಿಂದ ಇವತ್ತು ನಾವು ಇಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ. ಇಂಥ ವಿಚಾರ ಇನ್ನಷ್ಟು ತಿಳಿಯಬೇಕಂದ್ರೆ ಈಗಲೇ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಭವಿಷ್ಯ ತಿಳಿಬೇಕಂತವರು ಇದರಲ್ಲಿ ಕೊಟ್ಟಿರುವಂತಹ ಈ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯವನ್ನು ತಿಳಿಸಲು ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ತಿಳಿಸಲಾಗುವುದು. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.